ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಕಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈಗ ತಾನೆ ಪುಷ್ಪ 2 ಟ್ರೈಲರ್ ನೋಡ್ಕೊ ಬಂದೆ. ಈಗಾಗ್ಲೇ ಈ 3 ವರ್ಷದಿಂದ ಪುಷ್ಪ ಏನು ಈ ನಮ್ಮ ಇಂಡಿಯಾದಲ್ಲಿ ಒಂದು ಸ್ಟೇಜ್ ಅನ್ನ ಸೆಟ್ ಮಾಡಿತ್ತು, ಒಂದು ಟ್ರೇಡ್ ಮಾರ್ಕ್ ಅನ್ನ ಸೆಟ್ ಮಾಡಿತ್ತು. ಶ್ರೀವಲ್ಲಿ, ರಶ್ಮಿಕಾ ಮಂದಣ್ಣ ಮತ್ತು ಅಲ್ಲು ಅರ್ಜುನ್ ಅವರು ನಟಿಸಿರುವಂತ ಪುಷ್ಪ ಹೈ ವೋಲ್ಟೇಜ್ ಆಗಿ ಒಂದು ಬಿಗ್ ಕಲೆಕ್ಷನ್ ಮತ್ತು ರೆಕಾರ್ಡ್ ಅನ್ನೇ ಮಾಡಿತ್ತು. ಸುಕುಮಾರ್ ಡೈರೆಕ್ಷನ್ ಮಾಡಿರುವಂತ ಪುಷ್ಪ ಒಂದೊಳ್ಳೆ ಅದ್ಭುತವಾದಂತ ಎಲ್ಲ ರೆಕಾರ್ಡ್ ಗಳನ್ನ ಮಾಡಿತ್ತು. ಸೊ ದಾಖಲೆ ಕೂಡ ಚೆನ್ನಾಗಿ ಮಾಡಿತ್ತು, ಕಲೆಕ್ಷನ್ ಕೂಡ ಹಂಗೆ ಮಾಡಿತ್ತು. ಸೊ ಈಗ ಪುಷ್ಪ 2 ಟ್ರೈಲರ್ ಏನು ನಿನ್ನೆ ತಾನೇ ರಿಲೀಸ್ ಆಯ್ತು. ಸೊ ನಾನು ಕೂಡ ಈಗ ತಾನೇ ಪುಷ್ಪ 2 ಟ್ರೈಲರ್ ನೋಡಿದಾಗ ಅಲ್ಲು ಅರ್ಜುನ್ ಅವರು ಅಲ್ಲ ಪುಷ್ಪರಾಜ್ ಅವರು ಅವರ ಒಂದು ಮಾಸ್ ಲುಕ್ ಮತ್ತೆ ಡಿಫ್ರೆಂಟ್ ಲುಕ್ಸ್ ನಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಅಂತ ಬಂದ್ರೆ ಪುಷ್ಪ ರಾಜ್, ಅಲ್ಲು ಅರ್ಜುನ್ ಹಾಗೂ ಶ್ರೀವಲ್ಲಿ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ. ಸೊ ಇವರಿಬ್ಬರ ರೋಲ್ ತುಂಬಾನೇ ಅದ್ಭುತವಾಗಿದೆ. ಹಾಗೂ ಬಾಣ್ಲಿ ಬನ್ವರ್ ಸಿಂಗ್ ಶಿಕಾರಾವ್ ಪುಷ್ಪರಾಜ್ನ ಹೊಡೆಯೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾರೆ ಇದರಲ್ಲಿ. ಸೊ ಪಾರ್ಟಿ ಮಾಡೋದಕ್ಕೆ ಬನ್ವರ್ ಸಿಂಗ್ ಶಿಕಾರಾವ್ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಸಿನಿಮಾಟೋಗ್ರಫಿ ಮತ್ತು ಪ್ರೊಡಕ್ಷನ್ ಹೌಸ್ ಬಂತು ಅಂದ್ರೆ ತುಂಬಾನೇ ಅದ್ಭುತವಾಗಿದೆ. ಪುಷ್ಪ 1 ಗಿಂತ ಪುಷ್ಪ 2 ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಯಾಕಂದ್ರೆ ಒಂದೊಂದು ವಿಜುವಲ್ಸ್ ಹಾಗೂ ಕಲರ್ ಗ್ರೇಡಿಂಗು, ಸೊ ಸಿನಿಮಾಟೋಗ್ರಫಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ಇನ್ನ ಕತೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟೋರಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಸೊ ಅಲ್ಲು ಅರ್ಜುನ್ ಅವರು ಒಂದ್ ಡೈಲಾಗ್ ಹೇಳ್ತಾರೆ ಶ್ರೀವಲ್ಲಿ ಅವ್ರಿಗೆ. ಸೊ ಹೆಂಡತಿ ಮಾತನ್ನ ಗಂಡ ಕೇಳಿದ್ರೆ ಇಡೀ ಪ್ರಪಂಚನೇ ತಿರುಗಿ ನೋಡೋ ತರ ಮಾಡ್ಬೋದು ಅಂತ ಪುಷ್ಪ 2 ನಲ್ಲಿ ತೋರ್ಸಕ್ ಹೋಗ್ತಾ ಇದ್ದಾರೆ. ಸೊ ರಶ್ಮಿಕಾ ಮಂದಣ್ಣ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನನ್ಗೆ ಇದ್ರಲ್ಲಿ ಇಷ್ಟವಾದಂತ 2 ಸೀನ್ಗಳು ಯಾವ ಅಂದ್ರೆ, ಅಲ್ಲು ಅರ್ಜುನ್ ಅವರು ಅವರ ಒಂದು ಗಡ್ಡವನ್ನ ರಶ್ಮಿಕಾ ಮಂದಣ್ಣ ಅವ್ರ ಕಾಲಿಗೆ ಸವರ್ತಾ ಸೊ ಒಂದು ಡೈಲಾಗ್ ಹೇಳ್ತಾರಲ್ಲ, ಅದು ತುಂಬಾನೇ ಇಷ್ಟ ಆಯ್ತು. ಹಾಗೂ ಆ ಬಾಂಬಲ್ಲಿ ಸಿಗರೇಟ್ ಹಚ್ಕೊಳ್ಳೋದು ಹಾಗೂ ಅವರ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಮಾಸ್ ಲುಕ್, ರಗಡ್ ಲುಕ್ ಅಲ್ಲಿ ಬಂದು ಪುಷ್ಪರಾಜ್ ಅಂತ ಹೇಳ್ತಾರಲ್ಲ, ಅದು ತುಂಬಾನೇ ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನು ಸ್ಟೋರಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಪುಷ್ಪಲ್ಲಿ ಇವನು ಮರಗಳನ್ನ ಕಡಿದು ಮಾಡ್ತಿದ್ದಂತ ಬಿಸ್ನೆಸ್ ಮತ್ತೆ ಅವರ ನಡುವೆ ಬಂದಂತ ಏನು ಮಧ್ಯವರ್ತಿಗಳು ಅವ್ನು ಮಾಡ್ತಿದ್ದಂತ ಬಿಸ್ನೆಸ್ ನ ಪುಷ್ಪಲ್ಲಿ ನೋಡಿದ್ವಿ. ಆದ್ರೆ ಪುಷ್ಪ 2 ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಈ ಇದ್ರಲ್ಲಿ ಬನ್ವರ್ ಸಿಂಗ್ ಶಿಕಾರಾವ್ ಮತ್ತು ಪೊಲಿಟಿಕ್ಸ್ ಒಂದ್ ಕಡೆ ಆದ್ರೆ ಪುಷ್ಪರಾಜ್ ಒಂದ್ ಕಡೆ. ಅದು ಈ ಸಲ ಪುಷ್ಪರಾಜ್ ನ್ಯಾಷನಲ್ ಅಲ್ಲ, ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋದನ್ನ ನಾವೆಲ್ಲರೂ ನೋಡ್ಬೋದು. ಸೊ ಪೊಲಿಟಿಕ್ಸ್ ಮತ್ತೆ ಪುಷ್ಪರಾಜ್ ನಡುವಂತ ನಡೆಯೋ ಫೈಟ್ ನ ನಾವೆಲ್ಲರೂ ಕಾದ್ ನೋಡ್ಲೇಬೇಕಾಗುತ್ತೆ. ಹಾಗೂ ಈ ಸಿನಿಮಾದಲ್ಲಿ ಶ್ರೀಲೀಲಾ ಅವರು ಒಂದು ಐಟಮ್ ಸಾಂಗ್ ಬರ್ತಾರೆ ಅಂತ ಹೇಳ್ತಾ ಇದ್ರು. ಅದ್ ನಿಜವಾಗ್ಲು ಐಟಮ್ ಸಾಂಗ್ ನಲ್ಲಿ ಟ್ರೈಲರ್ ನಲ್ಲಿ ಒಂದು ಸಣ್ಣ ಜಲಕ್ ನಲ್ಲಿ ಬಂದು ಹೋಗಿದ್ದಾರೆ ಶ್ರೀಲೀಲಾ ಅವರು ಸಹ. ಸೊ ಇದಾದ್ಮೇಲೆ ಇನ್ನೇನಪ್ಪಾ ಅಂದ್ರೆ, ಪುಷ್ಪ ಥಿಯೇಟರ್ ನ ಬ್ಲಾಸ್ಟ್ ಮಾಡೋದಕ್ಕೆ ಡಿಸೆಂಬರ್ 5ಗೆ ಬರ್ತಾ ಇದಾರೆ ಅಂತಾನೆ ಹೇಳ್ಬೋದು. ಸೊ ಪುಷ್ಪ 2 ಸಿನಿಮಾ ಏನೋ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ ಬಿಡಲ್ಲ ಅಂತ ಇದ್ರು. ಸೊ ಅದು ಯಾಕೆ ಅಂದ್ರೆ, ಸೊ ಬೇರೆ ತರದ ಏನು ಗಾಸಿಪ್ ಇಲ್ಲ. ಟಿಕೆಟ್ ಬೆಲೆ ಏನು 200 ರೂಪಾಯಿಗಿಂತ ಜಾಸ್ತಿ ಮಾಡಿದ್ರೆ ಮಾತ್ರ ಕರ್ನಾಟಕದಲ್ಲಿ ಪುಷ್ಪ 2 ರಿಲೀಸ್ ಆಗೋದಿಲ್ಲ ಅಂತ ನಮ್ಮ ವಾಣಿಜ್ಯ ಕರ್ನಾಟಕ ಮಂಡಳಿ ತಿಳಿಸಿತ್ತು. ಸೊ ಏನೇ ಆಗ್ಲಿ, ಸಿನಿಮಾ ಕರ್ನಾಟಕದಲ್ಲೂ ರಿಲೀಸ್ ಅಲ್ಲಿ, ಇಂಡಿಯಾದಲ್ಲೂ ಆಲ್ ಓವರ್ ಇಂಡಿಯಾದಲ್ಲಿ ಒಳ್ಳೆ ರೆಕಾರ್ಡ್ ಗಳನ್ನ ಮಾಡ್ಲಿ. ಯಾಕಂದ್ರೆ 3 ವರ್ಷ ಕಷ್ಟಪಟ್ಟಿರುವಂತ ಸಿನಿಮಾ, ಆ 3 ವರ್ಷದ ಎಫರ್ಟ್ ತುಂಬಾನೇ ಅದ್ಭುತವಾಗಿ ಬಂದಿದೆ. ಸೊ ಒಂದು ಒಳ್ಳೆ ಸಿನಿಮಾ ಮತ್ತೆ ಅಲ್ಲು ಅರ್ಜುನ್, ಐಕಾನಿಕ್ ಸ್ಟಾರ್ ಅಲ್ಲು ಅರ್ಜುನ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಏನ್ ಕೇಳ್ಕೊಂತಿದೀನಿ ಅಂದ್ರೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೂ ನಾನು ಹೊಸದಾಗಿ ಒಂದು ವಿಡಿಯೋಗಳನ್ನ ಹಾಗೂ ರಿವ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ. ಈಗಿನ್ನೂ ತಾನೇ ಶುರು ಮಾಡಿದೀನಿ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ, ಒಳ್ಳೊಳ್ಳೆ ಕಂಟೆಂಟ್ ಹಾಗೆ ನಿಮ್ಗೆ ಇಷ್ಟ ಆಗೋ ತರ ನಾನು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.